ರಾಜ್ಯದಲ್ಲಿ ಮೆಕ್ಕೆಜೋಳದ ಪ್ರತಿಭಟನೆ ದಿನೇ ದಿನೇ ಜೋರಾಗ್ತಿದೆ. ಈ ಬಗ್ಗೆ ನ್ಯೂಸ್ 18 ಕನ್ನಡ ನಿರಂತರ ವರದಿ ಪ್ರಸಾರ ಮಾಡ್ತಿದ್ದಂತೆ ಸಿದ್ದು ಸರ್ಕಾರ ಅಲರ್ಟ್ ಆಗಿದೆ. ಕುಕ್ಕುಟೋದ್ಯಮಿಗಳಿಗೂ ನೇರವಾಗಿ ಜೋಳ ಖರೀದಿಸಲು ಸೂಚನೆ ಕೊಟ್ಟಿದೆ. ಉತ್ತರದಲ್ಲಿ ಮೆಕ್ಕೆಜೋಳ ಸಮರ, ಎಚ್ಚೆತ್ತ ಸರ್ಕಾರ. ನ್ಯೂಸ್ 18 ನಿರಂತರ ವರದಿ, ರೈತರಿಗೆ ಸಿಹಿ ಸುದ್ದಿ. ಮೆಕ್ಕೆಜೋಳ ಬೆಳೆಗಾರರ ಹೋರಾಟ ಶುರುವಾಗಿ ತಿಂಗಳ ಮೇಲಾಯಿತು. ಬೆಲೆ ನಿಗದಿ ಮಾಡಬೇಕು, ಜೊತೆಗೆ ಖರೀದಿ ಕೇಂದ್ರ ಸ್ಥಾಪಿಸಬೇಕು ಅಂತ ರೈತರು ಮೇಲಿಂದ ಮೇಲೆ ಪ್ರತಿಭಟನೆ ಮಾಡ್ತಿದ್ರು. ಆದ್ರೆ ಸರ್ಕಾರ ಮಾತ್ರ ಕಿವಿ ಮೇಲೆ ಹಾಕೊಂಡಿರಲಿಲ್ಲ. ಯಾವಾಗ ಜಿಲ್ಲೆಯಿಂದ ಜಿಲ್ಲೆಗೆ ಪ್ರತಿಭಟನೆಯ ಕಾವು ಜೋರಾಯ್ತೋ ರೈತರ ಕಣ್ಣೊರೆಸೋ ತಂತ್ರಕ್ಕೆ ಕೈ ಹಾಕಿತ್ತು. ಬೆಂಬಲ ಬೆಲೆ ಸೂಚಿಸಿದ್ದ ಸರ್ಕಾರ ಪ್ರತಿ ಜಿಲ್ಲೆಯಲ್ಲೂ ಇಂತಿಷ್ಟೇ ಪ್ರಮಾಣದ ಜೋಳ ಖರೀದಿ ಮಾಡಿ ಅಂತ ಆದೇಶ ನೀಡಿದ್ರು. ಇದರಿಂದ ಮತ್ತಷ್ಟು ಕೆರಳಿದ ರೈತರು ನಿರಂತರ ಪ್ರತಿಭಟನೆ ಮಾಡ್ತಾನೇ ಇದ್ದಾರೆ. ಹೆಚ್ಚುವರಿ ಜೋಳವನ್ನ ಮಾರಾಟ ಮಾಡೋದು ಹೇಗೆ, ಸಿಕ್ಕಷ್ಟು ಬೆಲೆಗೆ ಮಾರೋದಕ್ಕಾಗುತ್ತಾ ಅಂತ ಕೆಂಡ ಕಾರ್ತಾ ಇದ್ರು. ಈ ಬಗ್ಗೆ ನಿಮ್ಮ ನ್ಯೂಸ್ 18 ಕೂಡ ನಿರಂತರ ವರದಿ ಪ್ರಸಾರ ಮಾಡಿತ್ತು. ಇದರಿಂದ ಎಚ್ಚೆತ್ತ ಸರ್ಕಾರ ಪಶು ಮತ್ತು ಕುಕ್ಕುಟ ಆಹಾರ ಉತ್ಪಾದನಾ ವಲಯ ಮೆಕ್ಕೆಜೋಳ ಖರೀದಿ ಮಾಡುವಂತೆ ಸೂಚನೆ ನೀಡಿದೆ. ಈ ಬಾರಿ ಬಂಪರ್ ಮೆಕ್ಕೆಜೋಳದ ಬೆಳೆ ಬಂದಿದೆ, ಆದ್ರೆ ನಿಗದಿತ ಬೆಲೆ ಸಿಗ್ತಿಲ್ಲ. ಹೀಗಾಗಿಯೇ ರೈತರು ಬೀದಿಗೆ ಇಳಿದಿದ್ದು. ಇದೀಗ ರೈತರ ಪರ ನಿಂತಿರೋ ಸರ್ಕಾರ ಪಶು ಮತ್ತು ಕುಕ್ಕುಟ ಆಹಾರ ಉತ್ಪಾದಕರು 5 ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳ ಖರೀದಿ ಮಾಡುವಂತೆ ಸೂಚನೆ ನೀಡಿದೆ. ಅಲ್ಲದೆ ಪ್ರತಿ ಕ್ವಿಂಟಾಲ್ ಜೋಳಕ್ಕೆ 2,400 ರೂಪಾಯಿ ನಿಗದಿಪಡಿಸಲಾಗಿದ್ದು ರೈತರಿಂದಲೇ ನೇರವಾಗಿ ಖರೀದಿ ಮಾಡಲು ಅನುಮತಿ ನೀಡಿದೆ. ಸರ್ಕಾರ ಏನೋ ರೈತರ ಬೆನ್ನಿಗೆ ನಿಲ್ಲೋ ಕೆಲಸ ಮಾಡ್ತಿದೆ, ಆದ್ರೆ ಕೊಟ್ಟ ಮಾತಿನಂತೆ ಇನ್ನೂ ಖರೀದಿ ಕೇಂದ್ರ ಸ್ಥಾಪನೆ ಮಾಡಿಲ್ಲ. ವಿಜಯಪುರದಲ್ಲಿ ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೆದಿಲ್ಲ ಅಂತ ಇವತ್ತು ಪ್ರತಿಭಟನೆ ನಡೆಸಿದ್ರು. ಒಟ್ನಲ್ಲಿ ಸರ್ಕಾರದ ನಿರ್ಧಾರದಿಂದ ಮೆಕ್ಕೆಜೋಳ ಬೆಳೆಗಾರರಿಗೆ ಸಣ್ಣದೊಂದು ರಿಲೀಫ್ ಸಿಕ್ಕಂತಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.